ಮೇಡಮ್ ಈ ರೀತಿಯ ಆರೋಪ ಕೇಳಿ ಬರ್ತಾಗ ಏನ್ ಅನ್ಸುತ್ತೆ ಮೇಡಮ್? ನಿಮ್ದು ದುಡ್ಡು ಅದು ಆರೋಪ, ದುಡ್ಡಿಗೋಸ್ಕರ ಸುಜಾತ ಭಟ್ ಅವರು ಈ ರೀತಿ ಮಾಡ್ತಿದ್ದಾರೆ, ಎಲ್ಲ ದುಡ್ಡಿಗೋಸ್ಕರ ಮಾಡ್ತಿರೋದು, ಈ ತರ ಆರೋಪ ಕೇಳಿ ಯಾರು ದುಡ್ಡು ಕೊಡ್ತಾರಂತೆ? ದುಡ್ಡಿಗೋಸ್ಕರ ಅಂದ್ರೆ ಯಾರು ದುಡ್ಡು ಕೊಡ್ತಾರೆ? ಇಷ್ಟು ವರ್ಷ ಬೇಕಾಗಿತ್ತ ದುಡ್ಡಿಗೋಸ್ಕರ ಆ ರೀತಿ ಮಾಡೋದಾದ್ರೆ? ತೋರಿಸ್ತೀನಿ. ನೋಡಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ? 6,000 ಇದೆ. ದುಡ್ಡಿಗೋಸ್ಕರ ಮಾಡೋದಾದ್ರೆ ನಾನು ಯಾಕೆ ಹೀಗಿರ್ಬೇಕು ಹೇಳಿ? ಯಾರು ದುಡ್ಡು ಕೊಟ್ಟಿದ್ದಾರೆ? ಹಾಗಾದ್ರೆ ನಾನು ಬೀದಿಯಲ್ಲಿ ನಿಂತ್ಕೊಂಡು ಯಾಕೆ ಸರ್ ಇದನ್ನೆಲ್ಲ ಮಾಡಬೇಕು ನಾನು? ಯಾಕೆ ಸರ್? ನೀವು ಯೋಚನೆ ಮಾಡಿ. ದುಡ್ಡಿಗೋಸ್ಕರ ಮಾಡೋದಾದ್ರೆ ನಾನು ಯಾಕೆ ಇದನ್ನೆಲ್ಲ ಮಾಡಬೇಕು? ನಾನು ಸ್ವಾಭಿಮಾನಿ ಸರ್. ನನಗೆ ಯಾರು ಇವ್ರ ಮಗಳು ಈಗ ಹೇಳ್ತಾ ಇದ್ದಾಳಲ್ಲ, ಅವರಿಗೆ ಒಂದು ಮೆಡಿಸಿನ್ಗೆ ಒಂದು ದುಡ್ಡು ಕೊಟ್ಟಿರ್ಲಿಲ್ಲ. ಇವರ ಪ್ರಸಾದ್ ಮೆಡಿಸಿನ್ಗೆ ಮಗಳು ದುಡ್ಡು ತಕೊಂಡು ಹೋದವ್ರು ಕೊಡ್ಬೇಕಲ್ಲ. ಅಪ್ಪನನ್ನ ನೋಡ್ಕೊಳ್ಬೇಕು ಯಾರು? ಮಗ ಹೋದ ಮೇಲೆ ಯಾರು ನೋಡ್ಕೊಳ್ಬೇಕು? ಮೇಡಮ್ ಈಗ ಓಕೆ, ಈ ವಿಚಾರ ಈಗ ಅನನ್ಯ ಭಟ್ ನೀವು ಈಗ ನೀವು ಒಂದಿಷ್ಟು ಡಾಕ್ಯುಮೆಂಟ್ ಎಲ್ಲ ಪ್ರತಿಯೊಂದು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಪ್ರತಿಯೊಂದು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದೆ. ಏನೇನೆ ನಿಮ್ಮ ಹತ್ರ ಎಷ್ಟು ಬ್ಯಾಲೆನ್ಸ್ ಇದೆ, ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ನಿಮ್ಮ ದುಡ್ಡು ಇಲ್ಲಿ ದುಡ್ಡು ಏನಾಯ್ತು, ಪ್ರತಿಯೊಂದು ದಾಖಲಾತಿಯನ್ನು ನೀವು ಶೇಖರಣೆ ಮಾಡಿ ಇಟ್ಟಿದ್ದೀರಿ. ಹಾಗಾದ್ರೆ ಅನನ್ಯ ಭಟ್ ವಿಚಾರದಲ್ಲಿ ಯಾಕೆ ನಿಮ್ಗೆ ಆ ತರ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇಲ್ಲ ಅನ್ನೋ ಪ್ರಶ್ನೆ ಮೂಡುತ್ತಲ್ವ ಮೇಡಮ್? ಈಗ ಅನನ್ಯ ಭಟ್ಟಿದು ಡಾಕ್ಯುಮೆಂಟು ಇದೆ. ನಾನು ಎಲ್ಲಾನು ತಗೊಳಕ್ಕೆ ನಾನು ಇವಾಗ ಇದು ಮಾಡ್ತಾ ಇದ್ದೀನಿ. ನನಗೆ ಡಾಕ್ಯುಮೆಂಟ್ ಅವಶ್ಯಕತೆ ನಾನು ಎಲ್ಲೂ ನನ್ಗೆ ಬೇಕಾಗಿಲ್ಲ ಅನ್ನುವಂಥದ್ದು ನಂದು ಒಂದು ಇದಿದೆ. ಯಾಕೆಂದ್ರೆ ನಾನು ಕೇಳಿರೋದು ನನ್ನ ಮಗಳ ಅಸ್ಥಿಯನ್ನ. ಡಾಕ್ಯುಮೆಂಟ್ ಬೇಕು ಅಂತ ಬಂದಾವಾಗ ನಾನು ಕೇಳಿದವಾಗ ನಾನು ಎಲ್ಲಿ ಕೊಡ್ಬೇಕು ನಾನು ಅಲ್ಲಿ ಕೊಡ್ತೀನಿ. ಈಗ ನಿಮ್ಮ ಹತ್ರ ಅನನ್ಯ ಭಟ್, ಈಗ ನಾನು ಒಂಟಿಯಾಗಿ ಓಡಾಡ್ತಿರ್ಬೇಕಾಗಿದ್ರೆ ನಾನು ಯಾವ ಡಾಕ್ಯುಮೆಂಟ್ ಅನ್ನು ಇಟ್ಕೊಂಡು ಓಡಾಡಿದ್ರೆ ನಾಳೆ ಅದನ್ನು ನಾನು ಏನಾದ್ರೂ ಮಾಡಬಹುದು. ಇವಾಗಲೇ ಇಷ್ಟು ಮಾಡಿದವರು ನಾಳೆ ಏನು ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ? ಏನ್ ಗ್ಯಾರಂಟಿ ಇದೆ? ಇದು ನಾನು ಬ್ಯಾಗ್ ಅನ್ನು ಹಿಡ್ಕೊಂಡು ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಇದು ಒಂದು ಕಡೆ ಇಟ್ಟಿದ್ದೆ ಇದೆಲ್ಲ ಡಾಕ್ಯುಮೆಂಟ್. ಅಲ್ಲ ಮೇಡಮ್, ಈಗ ನಾನು ಕೇಳ್ತಿರೋ ಪ್ರಶ್ನೆ ಇಷ್ಟೇ. ಅನನ್ಯ ಭಟ್ ನಿಮ್ಗೆ ಒಬ್ಳು ಮಗಳಿದ್ಲು ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಡಾಕ್ಯುಮೆಂಟ್ ಇದೆ ಮೇಡಮ್? ನನ್ನ ಹತ್ರ ಬರ್ತ್ ಸರ್ಟಿಫಿಕೇಟ್ ಇದೆ. ತೋರಿಸಬಹುದು ಒಮ್ಮೆ? ನಾನು ಇವಾಗ ಇಲ್ಲಿ ತೋರಿಸಲ್ಲ. ಓಕೆ. ಈಗ ಸಿಬಿಐ ಮೊನ್ನೆ SIT ಅವರು ತನಿಖೆ ಮಾಡಿದ್ರು, ನಿಮಗೆ ದೂರು ಕೊಟ್ಟರು. ತನಿಖೆ ಮಾಡ್ಲಿಲ್ಲ ಇನ್ನು. ತನಿಖೆ ಮಾಡಿ ಅಂತ ಒಂದು ತನಿಖೆ ಮಾಡಿ ಅಂತ ಹೇಳಿದ್ರೆ ಮನವಿ ಮಾಡಿದ್ದೇನೆ ಅಂತ. ತನಿಖೆ ಮಾಡಿ ಅಂತ ನಾನು ಮನವಿ ಮಾಡ್ಲಿಲ್ಲ. ನನ್ನ ಮಗಳ ಆಸ್ತಿ ಸಿಕ್ಕಿದ್ರೆ DNA ಮಾಡಿ ಮ್ಯಾಚ್ ಆದ್ರೆ ನನ್ನ ಮಗಳ ಆಸ್ತಿಯನ್ನ ಕೊಡಿಸಿ ಅಂತ ಹೇಳಿರೋದು. ಆ ಸಂದರ್ಭದಲ್ಲಿ ಅವ್ರು ಏನೋ ಡಾಕ್ಯುಮೆಂಟ್ ಕೇಳಿದ್ರ? ಇಲ್ಲ, ಇನ್ನು ಏನೂ ಇಲ್ಲ. ಅಲ್ಲ ಮೇಡಮ್, ಈಗ ಪ್ರಶ್ನೆ ಇರೋದು ನಿಮ್ದು ಅವತ್ತು ನಾನು ಮಿಸ್ಸಿಂಗ್ ಅಂತ ನಾನು ಕಂಪ್ಲೇಂಟ್ ನಾನು ಇದು ಮಾಡಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನ್ನ ಮಗಳು ಸತ್ತು ಹೋಗಿದ್ದಾಳೆ, ಇಷ್ಟು ವರ್ಷ ಇಲ್ಲ. ಅದೇ 100 ಹೆಣಗಳನ್ನು ಹೂತಿದ್ದಾನೆ ಅಂದವಾಗ ಧರ್ಮಸ್ಥಳ ಗ್ರಾಮದಲ್ಲಿ ಏನಾದ್ರೂ ಆಗಿರಬಹುದು. ನಾನು ಹೇಗೆ ಹೇಳೋಣ? ಅದಕ್ಕೋಸ್ಕರ ಆ ವ್ಯಕ್ತಿ ಬಂದಿದ್ದಾನಲ್ವಾ, 100 ಶವಗಳನ್ನು ಹೂತಿದ್ದೀನಿ ಅಂತ. ಅದರಲ್ಲಿ ನನ್ನ ಮಗಳ ಒಂದು ಇದಿರಬಹುದು, ಡೆತ್ ಆಫ್ ಕಾಸ್ಟ್. ಸಿಕ್ಕಿದರೆ ಕೊಡಿ, DNA ಮ್ಯಾಚ್ ಆದ್ರೆ ಸಿಕ್ಕಿದರೆ ಕೊಡಿ ಅಂತ ನಾನು ಕೇಳಿದ್ದೀನಿ ಬಿಟ್ಟು ಆವಾಗ ಇಲ್ಲದಿರುವ ಇನ್ವೆಸ್ಟಿಗೇಷನ್ ನನಗೆ ಇವಾಗ ಇನ್ವೆಸ್ಟಿಗೇಷನ್ ಬೇಡ. ನಾನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಯಾರನ್ನು ನಾನು ಹೇಳೂ ಇಲ್ಲ. ನನಗೆ ಇನ್ವೆಸ್ಟಿಗೇಷನ್ ಬೇಕಾಗಿಲ್ಲ. ಹೋಗೋದು ಹೋಗಿ ಆಗಿದೆ. ಇವಾಗ ತಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಏನ್ ಮಾಡೋಣ? ಈಗ ಮೇಡಮ್ ನಿಮ್ಮ ಮಗಳು ಬದುಕಿಲ್ಲ ಅಂತ ನಿಮ್ಗೆ ಅದು ಸತ್ತೋಗಿದ್ದಾರೆ ಅಂತ ಹೆಂಗೆ ಕನ್ಫರ್ಮ್? ನೀವು ಹೆಂಗೆ ಕನ್ಫರ್ಮ್ ಒಂದು ಅಂದಾಜಿಗೆ ಬಂದ್ರಿ ಅಂತ? ನಾನು ಅಂದಾಜಿಗೆ ಬಂದಿದ್ದೀನಿ ಅಂದ್ರೆ ಇಷ್ಟು ವರ್ಷದಲ್ಲಿ ಅವಳು ಒಬ್ಳು ಬುದ್ಧಿವಂತೆ ಹುಡುಗಿ. ಅವಳಿಗೆ ನಾನು ಎಲ್ಲಿದ್ದೀನಿ ಅಂತ ಹೋಗ್ಲಿ, ಅಲ್ಲಿ ಶೇಟು ಮನೆಗಾದ್ರೂ ಅವಳು ಮಾತಾಡ್ಬೋದಾಗಿತ್ತಲ್ವಾ, ಇಲ್ಲಿ ಇದ್ದೀನಿ ಅಂತನಾದ್ರು. ಅದು ಮಾಡ್ಲಿಲ್ಲ. ಅರವಿಂದ್ ವಿಮಲಾ ಅದು ಮಾಡಬಹುದಾಗಿತ್ತಲ್ಲ ಬದುಕಿದ್ರೆ. ಇಲ್ಲ, ನಾನು ಎಲ್ಲಿ ಏನಾದ್ರೂ ಇದ್ರೆ ಇನ್ನು ಅವಳು ಫ್ರೆಂಡ್ ಸರ್ಕಲ್ ಅಲ್ಲಿ ಮೀಟ್ ಮಾಡಬಹುದಾಗಿತ್ತಲ್ವಾ ಹೇಳಿ. ಅಲ್ಲ, ನೀವು ಸತ್ತಿದ್ದಾರೆ ಅಂತ ಕನ್ಫರ್ಮ್ ಯಾಕೆ ಬಂದ್ರಿ? ಎಲ್ಲಾದ್ರೂ ಒಂದು ಇರಬಹುದು, ಅಂದ್ರೆ ನಿಮ್ಮ ಮಗಳು ಇದ್ದಿದ್ದೇ ಆದಲ್ಲಿ ಎಲ್ಲೋ ಒಂದು ಕಡೆ ಇರಬಹುದಿತ್ತು. ಬದುಕಿದ್ರೆ ಇವಾಗ ಮಾಧ್ಯಮದಲ್ಲಿ ಬಂದಿದ್ದೇನಲ್ಲ, ಬರ್ಬೋದಾಗಿತ್ತಲ್ವಾ? ಇಷ್ಟು ದಿನದಲ್ಲಿ ಮಾಧ್ಯಮದಲ್ಲಿ ಹೊಡಿತಾ ಇದ್ದೀರಾ. ಅವಾಗ್ಲೇ ಆ ಕೇಸ್ ಆದ ಒಂದಿಷ್ಟು ದಿನದಲ್ಲೇ ನೀವು ಇಲ್ಲ ನನ್ನ ಮಗಳಿಲ್ಲ ಅಂತಾನೆ ನೀವು ನಿರ್ಧಾರಕ್ಕೆ ಬಂದ್ರಿ. ನಾನು ನಿರ್ಧಾರಕ್ಕೆ ನಾನು ಬಂದಿಲ್ಲ.
ಅದು ತುಂಬಾ ವರ್ಷ ನಾನು ಕಾದಿದ್ದೀನಿ ಆ ನಿರ್ಧಾರಕ್ಕೆ ಬರಕ್ಕೆ. ಎಲ್ಲಿಯಾದ್ರೂ ನಾನ್ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತಾ ಇದ್ದಿದ್ದು, ನನ್ನ ಮಗಳು ಬದುಕಿದ್ರೆ ಎಲ್ಲಿಯಾದ್ರೂ ಇದ್ರೆ ಓಡಿ ಬಾ ಅಂತಾನೆ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತಾ ಇದ್ದೆ. ಇವಾಗ 40 ವರ್ಷ ಆಯ್ತು ಅವಳಿಗೆ. 20 ವರ್ಷ ಕಾಣೆಯಾಗಿ 20 ವರ್ಷ ಆಯ್ತು ಅವಳು ಹೋಗಿ. ಅವಳು ಇದ್ದಿದ್ದೆ ಇವತ್ತು 40-41 ವರ್ಷ. ಅರ್ಥ ಮಾಡ್ಕೊಳ್ಳಿ. ಇವಾಗ ಬರ್ತಾಳೆ, ಇಷ್ಟು ವರ್ಷ ಬರ್ಲಿಲ್ಲ ಅಂದ್ಮೇಲೆ ಇವಾಗ ಇದ್ದಾಳೆ ಅಂತ ನಾನು ಹೇಗೆ ಇದು ಮಾಡ್ಬೇಕು? ಅದು ಒಂದು ನಾನು ಮಾನಸಿಕವಾಗಿ ಒಂದು ಇದನ್ನ ನಾನು ತಕೊಂಡೆ, ನಾನು ಗಟ್ಟಿ ಮನಸ್ಸು ಮಾಡ್ಕೊಂಡೆ. ಅವಳು ಎಲ್ಲೋ ಹೋಗಿದ್ದಾಳೆ, ಸತ್ತು ಹೋಗಿದ್ದಾಳೆ. ಇಲ್ಲದಿದ್ರೆ ಇಷ್ಟು ಸಮಯ ಬೇಕಾಗಿರ್ಲಿಲ್ಲ. ಇದೇ ರಂಗಪ್ರಸಾದಿಗೂ ನಾನು ಅವಾಗ ಹೇಳ್ತಾ ಇದ್ದೆ, ಅನನ್ಯ ಕಾಣಿಸ್ತಾ ಇಲ್ಲ, ಬರ್ತಾ ಇಲ್ಲ, ಎಲ್ಲಾದ್ರೂ ಇದ್ರೆ ಬರ್ತಿದ್ಲಲ್ವಾ, ನಾನು ನೀನು ಇಬ್ರು ಪ್ರೇಯರ್ ಮಾಡ್ಕೊಳ್ಳೋಣ, ಭಗವಂತನಲ್ಲಿ ಕೇಳ್ಕೊಳ್ಳೋಣ ಅಂತ. ಅವತ್ತಿಂದ ಅವ್ರು ಮೀಟ್ ಆದಂದಿನಿಂದನೂ ನಾನು ಹೇಳ್ಕೊಳ್ತಾ ಇದ್ದೆ. ಈಗೊಂದು ಆರೋಪ ಇದೆ, ಇದೆಲ್ಲ ಒಂದು ಕಟ್ಟುಕತೆ. ಕಟ್ಟುಕತೆ ಯಾವುದು ಕಟ್ಟುಕತೆ ಅಲ್ಲ ಇದು ಸರ್. 9 ತಿಂಗಳು 8-9 ತಿಂಗಳು ಹೊತ್ತು ಹೆತ್ತವಳಿಗೆ ಕಟ್ಟುಕತೆ ಮಾಡಕ್ಕೆ ಏನಿದೆ ಸರ್? ಹಾಗಾದ್ರೆ ಇದೆಲ್ಲ ನಾನು ಮಾಡ್ತಾ ಇದ್ದೀನಲ್ಲ, ಇದೆಲ್ಲ ಕಟ್ಟುಕತೆ ಆಗಿರ್ಬೇಕಲ್ವಾ? ಇಷ್ಟು ಹೇಳಿದಳು, ಇದು ಕಟ್ಟುಕತೆನೇ ಅಲ್ವಾ? ಇಷ್ಟು ಹೇಳಿದ್ದೀನಲ್ವಾ, ಅವ್ರು ಕಟ್ಟುಕತೆ ಅಂತ ಹೇಳ್ತಾರೆ. ಇದೆಲ್ಲ ಮಾಡೋದು ಹಾಗಾದ್ರೆ ಕಟ್ಟುಕತೆ ಅಲ್ವಾ? ಕಟ್ಟುಕತೆ ಆಗ್ತದಾ? ನಾನೆಲ್ಲನೂ ರಿಯಲ್ ಫ್ಯಾಕ್ಟ್ ತೋರಿಸ್ತಾ ಇದ್ದೀನಲ್ಲ. ಇದು ಮನೆ ಭೋಗ್ಯದ ಪತ್ರ ಅಲ್ಲ ಮೇಡಮ್, ಈ ಪತ್ರಕ್ಕೂ ಅನನ್ಯ ಭಟ್ಗೂ ಯಾವುದೇ ಸಂಬಂಧ ಇಲ್ಲ. ಇದು ನೀವು ಇಲ್ಲಿ ಇದ್ದೀರಿ. ಹೌದು, ಇದಕ್ಕೂ ಜೋತು ಬಿದ್ದಿದ್ದಾರೆ. ಅಲ್ಲಲ್ಲ, ಈಗ ಪ್ರಶ್ನೆ ಇರುವುದು ಅನನ್ಯ ಭಟ್ ಸುತ್ತಾನೆ. ಅನನ್ಯ ಭಟ್ ಈಗ ಅವಳು ನಾನು ಹೇಳ್ತಾ ಇದ್ದೀನಿ, ನನ್ನ ಮಗಳೇ ಅನನ್ಯ ಭಟ್. ಅವಳು ಸಾಕಿದವರು ಅರವಿಂದ್ ವಿಮಲ. ನಾನು ಅವಾಗ ಹೋಗಿ ಬಂದು ಮಾಡ್ತಾ ಇದ್ದೆ. ಯಾಕಂದ್ರೆ ಅವಳಿಗೆ ಎಜುಕೇಶನ್ಗೆ ಅವರು ಒಂದು ಸಣ್ಣ ಒಂದು ಯಾವುದೋ ಒಂದು ಇದ್ರಲ್ಲಿ ಕೆಲಸ ಮಾಡ್ಕೊಂಡಿದ್ರು, ಅರವಿಂದ್ ಅನ್ನುವರು. ಆಯಮ್ಮ 4 ಮನೆ ಮುಸ್ರೆ ಪಾತ್ರೆ ತೊಳೆದು ಕೆಲಸ ಮಾಡ್ಕೊಳ್ತಾ ಇದ್ಲು. ನನ್ನ ಮಗಳನ್ನ ಸಾಕಬೇಕಾಗಿದ್ರೆ ಅವರೇ ಅನನ್ಯ ಅಂತ ಇಟ್ಟಿರೋದು, ನಾನಲ್ಲ. ಅರವಿಂದ್ ವಿಮಲಾನೆ. ಏನ್ ಇಡೋಣ ಅಂತ ಕೇಳಿದ್ರು ನನ್ನ ಹತ್ರ. ನಾನು ಹೀಗೆ ಅಂತ ಮಾಡಿದೀನಿ, ಅದಕ್ಕೆ ನೀವು ಸಾಕಿದೀರಲ್ವಾ, ಸಾಕಿ ಬೆಳೆಸಿದೀರಲ್ವಾ, ನೀವೇ ಒಂದು ಇದು ಮಾಡಿ ಅಂತ ಹೇಳಿದ್ದೆ. ಆವಾಗ ಅನನ್ಯ ಭಟ್ ಅಂತಾನೆ ಇಟ್ಟಿರೋದು, ಅನನ್ಯ ಅಂತ ಹೆಸರಿಟ್ಟು. ಭಟ್ ನನ್ನ ಮನೆಯವರು ಅನಿಲ್ ಭಟ್, ಹಾಗಾಗಿ ಭಟ್ ಅಂತ ನಾನು ಇದು ಮಾಡಿರೋದು. ಈಗ ಇವ್ರ ಅಯ್ಯಂಗಾರು, ನಾನು ಇದನ್ನು ನಾನು ತಗೊಳಕ್ಕಾಗುತ್ತಾ? ಆಗಲ್ಲ. ನನ್ನ ಒಬ್ಬ ಗಂಡ ಅಂತ ಇದ್ದ ಮೇಲೆ ನನ್ಗೆ ಲೈಫಿಗೆ ನನಗೆ ಯಾರಾದ್ರೂ ಒಬ್ರು ಬೇಕಾಗಿತ್ತು. ಆ ಒಂದು ದೃಷ್ಟಿಯಿಂದ ನಾನು ರಂಗಪ್ರಸಾದನ ನಾನು ಲಿವಿಂಗ್ ಟುಗೆದರ್ ಅಲ್ಲಿ ನಾನು ನೋಡ್ಕೊಳ್ತಾ ಇದ್ದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.